3 ಜನ ನಿಮ್ಮಲ್ಲಿ ಅಡ್ಮಿಟ್ ಆಗಿದ್ರು ಸರ್. 3 ಜನದಲ್ಲಿ ಡಿಸ್ಚಾರ್ಜ್ ಆಗಿರೋದು. ನಮಸ್ಕಾರ, ನಾನು ಡಾಕ್ಟರ್ ಪ್ರದೀಪ್ ಕುಮಾರ್, ಬ್ರೂಕ್ಫೀಲ್ಡ್ ಹಾಸ್ಪಿಟಲ್ ಮೆಡಿಕಲ್ ಡೈರೆಕ್ಟರ್ ಮಾತಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ತಿಳಿದಿರಂಗೆ ನಮ್ಮ ಹಾಸ್ಪಿಟ್ಲಲ್ಲಿ 3 ಜನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರೋದ್ರಲ್ಲಿ ಒಬ್ಬರು ಪೇಷಂಟ್ ಆಗಲೇ ಡಿಸ್ಚಾರ್ಜ್ ಆಗಿ ಹೋಗಿದ್ರು ಶನಿವಾರ ದಿವಸ. ಖುಷಿಯಾದ ಸುದ್ದಿ ಏನಂದರೆ ಇವತ್ತು ಇನ್ನೊಬ್ಬರು ಪೇಷಂಟ್ ಫರೂಕ್ ಅನ್ನೋರನ್ನ ಈಗ ಡಿಸ್ಚಾರ್ಜ್ ಮಾಡಿಸ್ತಾ ಇದ್ವಿ. ಆ ಪೇಷಂಟಿಗೆ ಕಾಯಿಲೆನ ವಿವರಗಳು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅವರಿಗೆ ಆಗಿರೋ ಪ್ರಾಬ್ಲಮ್ಗಳು ಕಿವಿದು ಓಲೆ ಒಂದು ಕಟ್ಟಾಗಿತ್ತು, ಕಿವಿನ ಪರದೆ 2 ತೂತಾಗಿದ್ವು, ಅದ್ರ ಜೊತೆಗೆ ಕೈ ಮತ್ತು ಕಾಲು 2 ಕಡೆನೂ ಅವರಿಗೆ ಸ್ಪ್ಲಿಂಟರ್ ಇಂಜುರೀಸ್ ಆಗಿದ್ವು. ಇವೆಲ್ಲನೂ ಸದ್ಯಕ್ಕೆ ಕ್ಲಿಯರ್ ಆಗಿದ್ದಾವೆ. ಉಳ್ಕೊಂಡಿರೋದು ಕಿವಿಯಲ್ಲಿ ಒಂದು ಸ್ವಲ್ಪ ಕಿವಿ ಕೇಳಿಸೋದ್ರಲ್ಲಿ ಒಂದು ಸ್ವಲ್ಪ ಕಡಿಮೆ ಗತಿಯಲ್ಲಿ ಕೇಳಿಸೋದು ಕಡಿಮೆ ಆಗ್ತಿದೆ. ಅದು ಬಿಟ್ಟು ಅವನಿಗೆ ಡೈಲಿ ಆ್ಯಕ್ಟಿವಿಟೀಸ್ ಆಫ್ ಲಿವಿಂಗ್ ಏನಿದೆ ಅದರಲ್ಲಿ ಯಾವುದೇ ಕೊರತೆ ಇಲ್ಲ. ಮಾಮೂಲಿಯಾಗಿ ಓಡಾಡ್ತಾ ಇದ್ದಾನೆ, ಊಟ ಮಾಡ್ತಿದ್ದಾನೆ, ಅವನು ಮಾನಸಿಕವಾಗಿ ಖುಷಿಯಾಗಿದ್ದಾನೆ. ಸೊ ಎಂಥ ಥರದ್ದು ಪ್ರಾಬ್ಲಮ್ ಏನೂ ಇಲ್ಲ ಈಗ ಸದ್ಯಕ್ಕೆ. ಸೊ ಹಾಗಾಗಿ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಒಂದು ದಿವಸ ಬಿಟ್ಟು ಒಂದು ದಿವಸ ಬಂದು ಹಾಸ್ಪಿಟ್ಲಿಗೆ ಬಂದು ಡ್ರೆಸ್ಸಿಂಗ್ ಮಾಡಿಸ್ಕೋಬೇಕಾದ ಅವಶ್ಯಕತೆ ಇದ್ದಾವೆ. 5 ದಿವಸ ಬಿಟ್ಟು ಹಾಕಿರೋ ಹೊಲಿಗೆಗಳನ್ನ ಮತ್ತೆ ಅದನ್ನು ಹೊಲಿಗೆಗಳನ್ನ ತೆಗೆಸಲಿಕ್ಕೆ ಮತ್ತೆ ಶನಿವಾರ ದಿವಸ ಬರ್ಬೋದು. ಮಧ್ಯದಲ್ಲಿ ಏನಾದರೂ ತೊಂದರೆಗಳೇನಾದರೂ ಆಗಿದ್ದರೆ ಹಾಸ್ಪಿಟಲಲ್ಲಿ ಬಂದು ನಮ್ಮ ಡಾಕ್ಟರ್ಸ್ನ ಕಾಣೋದಕ್ಕೆ ಅವನಿಗೆ ಸಲಹೆ ಕೊಟ್ಟಿದ್ದೀವಿ. ಕಿವಿನ ಪ್ರಾಬ್ಲಮ್ಮು 90% ಆಗಲೇ ಸ್ವಂತ ಕ್ಲಿಯರ್ ಆಗಿದ್ದಾವೆ. ಇನ್ನು ಉಳ್ಕೊಂಡಿರೋ 10% ಅದಷ್ಟಿಗೆ ಹಂಗೆ ಕೂಡ್ಕೊಳ್ಳುತ್ತೆ. ಅಕಸ್ಮಾತ್ ಅದರಲ್ಲಿ ಏನಾದರೂ ಉಳ್ಕೊಂಡಿದ್ದರೆ ಅದನ್ನು ಆ ಟೈಮಿಗೆ ಟೆಸ್ಟ್ ಮಾಡಿದ ನಂತರ ಅದಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟ್ ಏನಾದರೂ ಅವಶ್ಯಕತೆ ಇದ್ದರೆ ಅದನ್ನು ಆ ಟೈಮಿಗೆ ಮಾಡಿಸೋ ಒಂದು ಪ್ಲ್ಯಾನ್ ಇದ್ದಾವೆ. ಈಗ ಸದ್ಯಕ್ಕೆ ನಾವು ಡಿಸ್ಚಾರ್ಜ್ ಆಗಿರೋ ಪೇಷಂಟ್ ಬಗ್ಗೆ ಮಾತಾಡ್ತಾ ಇಲ್ಲ. ಈಗ ಸದ್ಯಕ್ಕೆ ನಾವು ಮಾತಾಡ್ತಾ ಇರೋದು ಈಗಿರೋ ಉಳಿದಿರೋ 2 ಪೇಷಂಟ್ ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಇರೋದು. ಈ ಉಳಿದಿರೋ 2 ಪೇಷಂಟಲ್ಲಿ ಈಗ ಸದ್ಯಕ್ಕೆ ಇಷ್ಟು ತನಕ ನಾನು ಹೇಳಿದ್ದು ನಿಮಗೆ ಫರೂಕಿನ ಪರಿಸ್ಥಿತಿ. ಈಗ ಫರೂಕಿನ ಕಂಡೀಷನ್ ಹೆಂಗಿದೆ ಅನ್ನೋದನ್ನು ತಿಳಿಸ್ಕೊಟ್ಟೆ. ಈಗ ಸದ್ಯಕ್ಕೆ ಅವರು ಡಿಸ್ಚಾರ್ಜ್ ಆಗಿ ಹೋಗ್ತಾ ಇದ್ದಾರೆ. ಸ್ವರ್ಣಾಂಬದ ಪೇಷಂಟು ನಾನು ನಿಮಗೆ ಬೆಳಗ್ಗೆ ತಿಳಿಸ್ಕೊಟ್ಟಂಗೆ ಅವರಿಗೆ BP ಸಪೋರ್ಟ್ ಬೇಕಾಗಿರೋಂಥ ಮೆಡಿಸಿನ್ಸ್ ಏನಿದ್ವೋ ಆ ಮೆಡಿಸಿನ್ಸ್ನ ಸ್ಟಾಪ್ ಮಾಡಿದ್ದೀವಿ. ಈಗ BP ಆದಷ್ಟಿಗೆ ಹಂಗೆ ಮೇಂಟೈನ್ ಆಗ್ತಾ ಇದೆ. ಬ್ಲಡ್ ಶುಗರ್ ಕಂಟ್ರೋಲಲ್ಲಿದ್ದಾವೆ, ಓಡಾಡ್ತಾ ಇದ್ದಾರೆ. ಇವತ್ತು ಮತ್ತೆ ಪುನಃ ಆಪ್ರೇಷನ್ ಥಿಯೇಟ್ರಲ್ಲಿ ಕರ್ಕೊಂಡೋಗಿ ಅವರಿಗೆ ಕೈಯಲ್ಲಿ ಕಾಲಲ್ಲಿ ಇರೋ ಡ್ರೆಸ್ಸಿಂಗ್ನ ಮತ್ತೆ ಚೇಂಜ್ ಮಾಡಿಸಿದ್ವಿ. ಕಿವಿಯಲ್ಲಿ ಮತ್ತು ಚರ್ಮ ಮೈ ಮೇಲಿರುವಂಥ ಗಾಯಗಳು ಇನ್ನೂ ಊಸಿಂಗ್ ಇದ್ದಾವೆ. ಅದಕ್ಕೆ ಒಂದು ಸ್ವಲ್ಪ ಮೆಡಿಸಿನ್ಸ್, ಆ್ಯಂಟಿಬಯೋಟಿಕ್ಸು ಅದಕ್ಕೆ ತಕ್ಕಂಗೆ ಸಲಹೆಗಳು, ಟ್ರೀಟ್ಮೆಂಟ್ಗಳು ಹೋಗ್ತಾ ಇದ್ದಾವೆ. ಮೋಸ್ಟ್ ಪ್ರಾಬಬ್ಲಿ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಅವ್ರನ್ನ ICUಯಿಂದ ವಾರ್ಡಿಗೆ ಶಿಫ್ಟ್ ಮಾಡೋ ಸಾಧ್ಯತೆಗಳಿದ್ದಾವೆ. ಈಗ ಸದ್ಯಕ್ಕೆ ಅವರಿಗೆ ನೋವಿನ ಪ್ರಕರಣ ಕಡಿಮೆ ಆಗಿದೆ, ಊಟ ಸರಿಗೆ ಜೀರ್ಣ ಆಗ್ತಾ ಇದೆ, ಎದ್ದು ಓಡಾಡ್ತಾ ಇದ್ದಾರೆ, ICUದೊಳಗೆ ಓಡಾಡ್ತಾ ಇದ್ದಾರೆ, ಉಸಿರಾಡೋಕ್ಕೆ ಯಾವುದೇ ಒಂದು ತೊಂದರೆ ಇಲ್ಲ, ಬ್ಲಡ್ ಪ್ರೆಷರ್ ಸ್ಟೇಬಲ್ ಆಗಿದೆ, ಬ್ಲಡ್ ಶುಗರ್ ಸ್ಟೇಬಲ್ ಆಗಿದೆ, ಸ್ಯಾಚುರೇಷನ್ಸ್ ನಾರ್ಮಲ್ ಆಗಿದೆ. ಈಗ ಸದ್ಯಕ್ಕೆ ನೋಡ್ತಾ ಇದ್ದರೆ ಅವ್ರ ಕಂಡೀಷನ್ ಬೇಗ ವಾಸಿ ಆಗ್ತಾ ಇದೆ. ಆ ಪರಿಸ್ಥಿತಿಯಿಂದ ಅವ್ರನ್ನ ನಾಳೆ ICUಯಿಂದ ವಾರ್ಡಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ಅವರಿಗೆ ಆಗಿರೋ ಇಂಜುರೀಸ್ ಯಾವುದು ಕೆಮಿಕಲ್ ಇಂಜುರೀಸ್ ಇಲ್ಲ, ಎಲ್ಲವೂ ಫಿಸಿಕಲ್ ಇಂಜುರೀಸು ಆಸ್ ಎ ರಿಸಲ್ಟ್ ಆಫ್. ಈ ಪವಿತ್ರ ರಾತ್ರಿ ಎಚ್ಚರವಾಗಿದ್ದು ಸ್ವಲ್ಪ ಅರಿವನ್ನ ಕಾಪಾಡಿಕೊಂಡರೆ ಇದು ನಿಮ್ಮ ಜೀವನದಲ್ಲಿ ಮಹತ್ತರ ಒಳಿತನ್ನು ತರುತ್ತೆ. ಆದಿಯೋಗಿಯ ಅನುಗ್ರಹದಲ್ಲಿ ಶಕ್ತಿಯುತಗೊಳಿಸಿದ ರುದ್ರಾಕ್ಷವನ್ನು ಉಚಿತವಾಗಿ ಮನೆಗೆ ತಲುಪಿಸಲಾಗುವುದು. SMS ಮೂಲಕ ನೋಂದಣಿಗಾಗಿ 8300 ಮಿಸ್ ಕಾಲ್ ನೀಡಿ. ಇದು ನಿಮ್ಮೆಲ್ಲರಿಗೂ ಕೇವಲ ಜಾಗರಣೆಯ ರಾತ್ರಿಯಲ್ಲ, ಜಾಗೃತಿಯ ರಾತ್ರಿ ಆಗಬೇಕು. Objects which have got direct impact. There are no chemical induced burns or injuries that are there on their bodies. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.